ಒಂದು ವಾರದಲ್ಲಿ 7 ದಿವಸ. 7 ದಿವಸಗಳ ಕಾಲ ಇವತ್ತು ನಾನು ಹೇಳಿದ ರೀತಿ ಈ ಒಂದು ಎಲೆಗಳನ್ನ ದಿನವಿಡೀ 7 ದಿವಸ ಈ ರೀತಿಯಾಗಿ ಬಳಸಿ ನೋಡಿ ಸಾಕು. ಯಾರ್ಯಾರು ಹೆಚ್ಚಿನ ತೂಕದ ಸಮಸ್ಯೆಯಿಂದ ಇದ್ದಾರೆ, ಎಷ್ಟೇ ಕಷ್ಟಪಟ್ಟರು ಕೂಡ ಅವರ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇಲ್ಲ ಅಂತವರು ಈ ಒಂದು ಎಲೆಗಳನ್ನ ಹೀಗೆ ಬಳಸಿದ್ರೆ ಖಂಡಿತ ಅವರೇ ನಂಬೋದಕ್ಕೆ ಅಸಾಧ್ಯ ಆಗುತ್ತೆ. ಅವರ ದೇಹದ ಯಾವುದೇ ಭಾಗದಲ್ಲಿರುವಂತಹ ಬೊಜ್ಜನ್ನ ಕರಗಿಸುವ ಜವಾಬ್ದಾರಿ ಅನ್ನೋದು ಈ ಒಂದು ಎಲೆಗಳು ನಿಮಗೆ ಕೊಡುತ್ತೆ. ಹಾಗಿದ್ರೆ ನೀವು ಇವಾಗ ಕೇಳ್ತೀರಾ ಈ ಎಲೆ ಯಾವುದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮ್ಗೆ ಮೊದಲನೇದಾಗಿ ಬರುತ್ತೆ. ಹಾಗಿದ್ರೆ ಈ ಒಂದು ಎಲೆ ಯಾವುದು? 7 ದಿವಸಗಳ ಕಾಲ ಬಳಸೋದ್ರಿಂದ ನಾವು ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿದ್ರಲ್ವಾ. ಈ ಒಂದು ಎಲೆ ಯಾವುದು ಅಂತ ಕೇಳುವ ನಿಮ್ಮ ಪ್ರಶ್ನೆಗೆ ಈ ಎಲೆ ಪುದೀನ ಎಲೆ. ಫನ್ನಿ ಅನ್ಸ್ಬೋದು. ಪುದೀನ ಎಲೆ, ಮಿಂಟ್ ಲೀವ್ಸ್, ಪುದೀನ ಲೀವ್ಸ್, ಪೆಪ್ಪರ್ಮೆಂಟ್ ಲೀವ್ಸ್ ಸಾಕಷ್ಟು ಹೆಸರಿಂದ ಕರಿತೀವಿ. ಇದಕ್ಕೆ ಸಾಕಷ್ಟು ಹೆಸರು ಮಾತ್ರ ಅಲ್ಲದೆ ಇದರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನ ಕೂಡ ಕಡಿಮೆ ಮಾಡ್ಕೊಳ್ಬೋದು. ಯಾಕೆ ಫನ್ನಿ ಅನ್ಸ್ಬೋದು ಅಂತ ನೀವು ಕೇಳ್ಬೋದು. ಇಷ್ಟೊಂದು ಹೇಳಿದ್ರಿ ಈ ಎಲೆಗಳು ಅಂತ ಹೇಳಿ. ಪುದೀನ ಎಲೆ ನಾವು ದಿನನಿತ್ಯ ಬಳಸುವಂಥದ್ದು, ಎಲ್ಲರ ಮನೆಯಲ್ಲೂ ಬಳಸುವಂಥದ್ದು ಕಾಮನ್ ಆಗಿ ಅಲ್ವಾ. ಇದರಲ್ಲಿ ಇಷ್ಟೊಂದು ಶಕ್ತಿ ಇದೆಯಾ ನಮ್ಮ ತೂಕವನ್ನ ಇಳಿಸೋದಕ್ಕೆ? ಖಂಡಿತ ಇದೆ. ಈ ಒಂದು ಪುದೀನ ಎಲೆ ಸಾಕಷ್ಟು ಜನರ ಕ್ವಶನ್ ಕೂಡ ಆಗುತ್ತೆ. ನಾವು ದಿನನಿತ್ಯ ಬಳಸ್ತೀವಿ ಆದ್ರೂ ಕೂಡ ನಮ್ಮ ವೇಟ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ, ನೀವ್ ಹೇಗೆ ಹೇಳ್ತೀರಾ ಇದರಿಂದ ವೇಟ್ ಲಾಸ್ ಆಗುತ್ತೆ ಅಂತ? ಯಾವುದೇ ಒಂದು ವಸ್ತು ಆಗ್ಲಿ ಪದಾರ್ಥ ಆಗ್ಲಿ ಅದನ್ನ ಬಳಸುವ ವಿಧಾನದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಅದರ ಒಂದು ಪೋಷಕಾಂಶಗಳು ನಮ್ಮ ದೇಹದಲ್ಲಿ ಸರಿಯಾಗಿ ಕೆಲಸ ಮಾಡ್ಬೇಕಂದ್ರೆ ಅದನ್ನ ಸರಿಯಾದ ವಿಧಾನದಲ್ಲಿ ಬಳಸಬೇಕು. ಅದೇ ರೀತಿ ಈ ಒಂದು ಎಲೆಗಳನ್ನ ಇವತ್ತು ನಾನು ಹೇಳಿದ ಈ ರೀತಿಯಲ್ಲಿ ನೀವು ಬಳಸಿದ್ದೇ ಹೌದಾದಲ್ಲಿ ನಿಮ್ಮ ತೂಕದಲ್ಲಿ ಆಗುವ ಬದಲಾವಣೆ, ಹೆಚ್ಚಿನ ತೂಕದಿಂದ ಕಡಿಮೆ ತೂಕಕ್ಕೆ ಬರೋದ್ರಲ್ಲಿ ಯಾವುದೇ ರೀತಿ ಎರಡನೇ ಮಾತಿಲ್ಲ. ಹಾಗಿದ್ರೆ ಅದು ಹೇಗೆ? ಈ ಒಂದು ಪುದೀನ ಎಲೆಯಲ್ಲಿ ಇರುವಂತ ಅಷ್ಟೊಂದು ಶಕ್ತಿ ಏನು? ಅದು ಹೇಗೆ ನಮ್ಮ ದೇಹದಲ್ಲಿ 7 ದಿವಸದಲ್ಲಿ ಕೊಬ್ಬನ್ನ ಕರಗಿಸುತ್ತೆ ಅನ್ನೋದನ್ನ ನೋಡೋದಾದ್ರೆ ಇದನ್ನ ಹೇಗೆ ಬಳಸ್ಬೇಕು ಅನ್ನೋದನ್ನ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಈ ಪುದೀನ ಎಲೆಯ ಮಹತ್ವ, ಇದರಿಂದ ಹೇಗೆ ನಮ್ಮ ದೇಹದಲ್ಲಿ ಕೊಬ್ಬನ್ನ ಕರಗಿಸುವ ಕೆಲಸ ಅನ್ನೋದು ನಡೆಯುತ್ತೆ ಅನ್ನೋದನ್ನ ತಿಳಿಸ್ತೀನಿ. ಈ ಒಂದು ಪುದೀನ ಎಲೆಗಳನ್ನ ತಿಂದಾಗ ಅಥವಾ ಯಾವುದೇ ಒಂದು ವಿಧಾನದಲ್ಲಿ ರೂಪದ ಮುಖಾಂತರ ನಾವು ಅದನ್ನ ನಮ್ಮ ದೇಹವನ್ನ ಸೇರಿದಾಗ ಈ ಒಂದು ಪುದೀನ ಎಲೆಗಳು ನಮ್ಮ ದೇಹದಲ್ಲಿ ಜೀರ್ಣಕಾರಿ ಕಿಣ್ವಗಳನ್ನ ಉತ್ತೇಜಿಸುತ್ತೆ. ಈ ಒಂದು ಜೀರ್ಣಕಾರಿ ಕಿಣ್ವಗಳನ್ನ ಉತ್ತೇಜಿಸಿದಾಗ ನಮ್ಮ ದೇಹದಲ್ಲಿ ನಾವು ತಿಂದಿರುವ ಆಹಾರದಲ್ಲಿರುವ ಪೋಷಕಾಂಶಗಳು ನಮ್ಮ ದೇಹ ಸರಿಯಾಗಿ ಹೀರಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಹೀಗಾದಾಗ ನಮ್ಮ ದೇಹ ನಾವು ತಿಂದಿರುವ ಆಹಾರದಲ್ಲಿರುವ ಪೋಷಕಾಂಶಗಳನ್ನ ಸರಿಯಾಗಿ ಹೀರಿಕೊಂಡು ನಮ್ಮ ದೇಹದ ಎಲ್ಲ ಆರ್ಗನ್ಸ್ಗೂ ಬಿಡುಗಡೆ ಮಾಡುವಾಗ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ, ಚಯಾಪಚಯ ಕ್ರಿಯೆ, ಡೈಜೆಷನ್ ಸಿಸ್ಟಮ್ ಅನ್ನೋದು ವೃದ್ಧಿ ಆಗುತ್ತೆ. ಚಯಾಪಚಯ ಕ್ರಿಯೆ ವೃದ್ಧಿ ಆಗುತ್ತೆ ಅಂದ್ರೆ ಮೆಟಬಾಲಿಕ್ ಸಿಸ್ಟಮ್ ಬೂಸ್ಟ್ ಆಗುತ್ತೆ, ಫಾಸ್ಟ್ ಆಗಿ ನಡೆಯುತ್ತೆ. ಇವಾಗ ನಾವು ತಿಂದಿರುವ ಆಹಾರದಲ್ಲಿರುವ ಪೋಷಕಾಂಶಗಳು ಸರಿಯಾಗಿ ನಮ್ಮ ದೇಹಕ್ಕೆ ಒಂದು ಸ್ಪ್ರೆಡ್ ಆಗುವ ಮುಖಾಂತರ ಅದು ನಮ್ಮ ದೇಹದಲ್ಲಿ ಒಂದು ಶಕ್ತಿಯನ್ನ ಕೊಡುತ್ತೆ. ಯಾವುದೇ ಕಾರಣಕ್ಕೂ ಕೊಬ್ಬಿನ ರೂಪಕ್ಕೆ ಪರಿವರ್ತನೆ ಆಗೋದಕ್ಕೆ ಬಿಡೋದಿಲ್ಲ. ಹೆಚ್ಚು ತೂಕ ಹೇಗೆ ಆಗುತ್ತೆ ಅಂತ ನೋಡೋದಾದ್ರೆ ನಾವು ತಿಂದಿರುವ ಆಹಾರ ಸರಿಯಾಗಿ ಜೀರ್ಣ ಆಗದೆ, ತಿಂದಿರುವ ಆಹಾರದಲ್ಲಿರುವ ಪೋಷಕಾಂಶಗಳು ಸರಿಯಾಗಿ ನಮ್ಮ ಒಂದು ಆರ್ಗನ್ಸ್ಗೆ ಸ್ಪ್ರೆಡ್ ಆಗದೆ, ಆರ್ಗನ್ಸ್ಗೆ ಹೋಗದೆ ಅದು ನಮ್ಮ ದೇಹದಲ್ಲಿ ಒಂದು ಕೊಬ್ಬಿನ ರೂಪಕ್ಕೆ ಶೇಖರಣೆ ಆಗ್ತಾ ಹೋಗಿ ನಮ್ಮ ದೇಹದಲ್ಲಿ ಕೊಬ್ಬು ಅನ್ನೋದು ಸಂಗ್ರಹವಾಗಿರುತ್ತೆ. ಇದು ಈ ಪುದೀನ ಎಲೆಗಳನ್ನ ತಿಂದಾಗ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಫಾಸ್ಟ್ ಆಗಿ ನಡೆಯುತ್ತೆ, ಮೆಟಬಾಲಿಕ್ ಸಿಸ್ಟಮ್ ಅನ್ನೋದು ಬೂಸ್ಟ್ ಆಗುತ್ತೆ. ಇದರಿಂದ ನಾವು ತಿಂದಿರುವ ಆಹಾರ ಚೆನ್ನಾಗಿ ಜೀರ್ಣಗೊಂಡು ಅದು ನಮ್ಗೆ ಒಂದು ಎನರ್ಜಿಯನ್ನ ಕೊಡೋ ಮುಖಾಂತರ ನಮ್ಮ ದೇಹದಲ್ಲಿ ಕೊಬ್ಬನ್ನ ಸಂಗ್ರಹವಾಗದೇ ಇರುವ ರೀತಿಯಲ್ಲಿ ತಡೆಯುತ್ತೆ. ಸಂಗ್ರಹವಾಗಿರುವ ಕೊಬ್ಬನ್ನ ಕರಗಿಸೋದಕ್ಕೂ ಕೂಡ ಸಹಾಯ ಮಾಡುವಂಥದ್ದು. ಹಾಗೆ ಇದು ನಮ್ಮ ದೇಹದಲ್ಲಿರುವ ವಿಷಕಾರಿ
ಪದಾರ್ಥಗಳನ್ನು ಕೂಡ ಹೊರಗಡೆ ಹಾಕುವಂತ ಕೆಲಸವನ್ನ ಮಾಡುತ್ತೆ. ನಮ್ಮ ದೇಹವನ್ನ ಕ್ಲೀನ್ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಹೀಗೆ ಈ ಪುದೀನ ಎಲೆಗಳು ನಮ್ಮ ದೇಹದಲ್ಲಿ ಕೆಲಸ ಮಾಡುವಂಥದ್ದು. ಹಾಗೆ ಈ ಪುದೀನ ಎಲೆಗಳು ಒಂದು ಸುವಾಸನೆ, ಒಂದು ಸ್ಮೆಲ್ ಇಂದ ಕೂಡಿರುತ್ತೆ. ಈ ಒಂದು ಸುವಾಸನೆ ಅನ್ನೋದು ನಮ್ಗೆ ಒಂದು ಹೊಟ್ಟೆ ತುಂಬಿದ ಅನುಭವವನ್ನ ಕೊಡುತ್ತೆ. ಅವಾಗ ತಿನ್ಬೇಕು ಅನ್ನೋ ಒಂದು ಹಂಬಲ ಅಂತ ಹೇಳಿ ಕರಿತೀವಿ, ಅದನ್ನ ಅವಾಯ್ಡ್ ಮಾಡುತ್ತೆ. ಇದರಿಂದ ಕ್ಯಾಲೋರಿ ಇಂಟೇಕ್ ಅನ್ನೋದು ಕಡಿಮೆ ಆಗೋ ಮುಖಾಂತರ ನಮ್ಮ ದೇಹದಲ್ಲಿ ಕ್ಯಾಲೋರಿನ ಹೆಚ್ಚು ಖರ್ಚು ಮಾಡಿದಾಗ ಕೊಬ್ಬು ಕರಗೋದಕ್ಕೆ, ಕೊಬ್ಬು ಸುಡೋದಕ್ಕೆ ಸಹಾಯ ಆಗುವಂಥದ್ದು. ಈ ರೀತಿಯಾಗಿ ಪುದೀನ ಎಲೆಗಳು ನಮ್ಮ ದೇಹದಲ್ಲಿ ಕೊಬ್ಬನ್ನ ಕರಗಿಸೋದಕ್ಕೆ ಸಹಾಯ ಮಾಡುವಂಥದ್ದು. ಹಾಗಿದ್ರೆ ಇದನ್ನ ಯಾವ ರೀತಿ ಬಳಸೋದ್ರಿಂದ ನಮ್ಗೆ 7 ದಿನದಲ್ಲಿ ಒಂದು ರಿಸಲ್ಟ್ ಅನ್ನೋದು ಸಿಗುತ್ತೆ, ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅನ್ನೋದನ್ನ ಇವಾಗ ನೋಡ್ಕೊಂಡ್ ಬರೋಣ. ಇಲ್ಲಿ ನಾನು ಒಂದು ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಪುದೀನ ಎಲೆ ಅಥವಾ ಮಿಂಟ್ ಲೀವ್ಸ್ ಅನ್ನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ, ನೀವು ನೋಡ್ತಾ ಇರೋ ಹಾಗೆ. ಆನಂತರ ಒಂದು ಪಾತ್ರೆ ಪೂರ್ತಿಯಾಗಿ ನೀರನ್ನ ಹಾಕೊಳ್ತಾ ಇದ್ದೀನಿ. ನೀವು ಒಂದು ಮೆಜರ್ಮೆಂಟ್ ಅಲ್ಲಿ ಅರ್ಧ ಲೀಟರ್ ಅಥವಾ 1 ಲೀಟರ್ ನೀರಷ್ಟು ಒಂದು ದೊಡ್ಡ ಪಾತ್ರೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ತರ ಕುದಿಸ್ಬೇಕು. ನೀರು ಚೆನ್ನಾಗಿ ಕುದೀತಾ ಇರುವಾಗ ನೀರು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು. ಯಾಕಂತ ಹೇಳಿದ್ರೆ ಇದನ್ನ ದಿನವಿಡೀ ಇದೇ ನೀರನ್ನ ಕುಡಿಯೋದ್ರಿಂದ ಜಾಸ್ತಿ ಪ್ರಮಾಣದಲ್ಲಿ ಇದ್ದಷ್ಟು ನಮ್ಗೆ ಜಾಸ್ತಿ ಟೈಮ್ವರೆಗೂ ಬಳಸ್ಬೋದು. ಹಾಗಾಗಿ ಈ ನೀರು ಚೆನ್ನಾಗಿ ಕುದೀತಾ ಇರುವಾಗ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರುವಂತ ಪುದೀನ ಎಲೆಗಳನ್ನ ಇದಕ್ಕೆ ಹಾಕಿದ್ದೀನಿ. ಎಲೆಗಳನ್ನ ಹಾಕ್ತಾ ಇದ್ದ ಹಾಗೆ ನೀರಿನ ಕಲರ್ ಚೇಂಜ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಆ ಪುದೀನ ಎಲೆಯಲ್ಲಿರುವಂತ ಎಲ್ಲ ಸಾರಾಂಶ ಅನ್ನೋದು ನೀರಲ್ಲಿ ಚೆನ್ನಾಗಿ ಬೆರೆಯುತ್ತೆ. ಹಾಗಾಗಿ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಂದು 2 ರಿಂದ 4 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನ ಕುದಿಸ್ಬೇಕು. ನೀರು ಚೆನ್ನಾಗಿ ಕುದಿದು ಅದರ ಕ್ವಾಂಟಿಟಿನೂ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ, ಹಾಗೆ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕಲರ್ ಅನ್ನೋದು ಸ್ವಲ್ಪ ಗ್ರೀನಿಶ್ ಆಗಿ ಚೇಂಜಸ್ ಆಗಿದೆ. ಒಂದು ಹರ್ಬಲ್ ಟೀ ಅಂತಾನೆ ಹೇಳ್ಬೋದು. ನೀವು ಇದಕ್ಕೆ ಬೇಕಿದ್ರೆ ಶುಂಠಿ ಆ ಥರ ಏನಾದರೂ ಆ್ಯಡ್ ಮಾಡ್ಬೋದು, ಇಲ್ಲ ಇದೇ ರೀತಿ ಪ್ಲೇನ್ ಆಗಿನೂ ಕೂಡ ನೀವು ಬಳಸ್ಬೋದು. ಇವಾಗ ನಾನು ಇದನ್ನ ಒಂದು ಗ್ಲಾಸಿಗೆ ಶೋಧಿಸ್ಕೊತಾ ಇದ್ದೀನಿ. ನೀವು ಫಸ್ಟ್ ಕುಡಿಯುವಾಗ ಸ್ವಲ್ಪ ಲ್ಯೂಕ್ವಾರ್ಮ್ ಇರೋವಂಥದ್ದನ್ನೇ ಕುಡೀರಿ. ಆನಂತರ ನೀವು ದಿನವಿಡೀ ಅದನ್ನ ಬಳಸೋದ್ರಿಂದ ರೂಮ್ ಟೆಂಪ್ರೇಚರ್ ವಾಟರನ್ನೇ ನೀವು ಕುಡಿಬಹುದು. ಯಾವಾಗಲೂ ಪ್ರತಿ ಟೈಮು ಬಿಸಿ ಮಾಡಿ ಕುಡಿಬೇಕು ಅಂತಾನೆ ಇರೋದಿಲ್ಲ. ಇದರಲ್ಲಿರೋ ಎಲೆಗಳನ್ನ ತೆಗೆದು ಶೋಧಿಸ್ಕೊಂಡು ಕುಡಿಯುವಂಥದ್ದು. ಆದ್ರೆ ಪಾತ್ರೆಯಲ್ಲಿ ಆ ಎಲೆಗಳು ಹಾಗೆ ಇರಲಿ, ಆ ನೀರು ಖಾಲಿ ಆಗೋ ತನಕ. ಈ ಒಂದು ನೀರನ್ನ ದಿನವಿಡೀ ನೀವು ಕುಡಿತಾ ಬರೋದ್ರಿಂದ, ದಿನಕ್ಕೆ ಒಂದು 3 ರಿಂದ 4 ಗ್ಲಾಸ್ ಕುಡಿತಾ ಬರೋದ್ರಿಂದ ನಮ್ಮ ದೇಹ ಅನ್ನೋದು ಒಂದು ಡಿಟಾಕ್ಸ್ ಆಗುತ್ತೆ. ನಮ್ಮ ದೇಹದಲ್ಲಿರುವ ಎಲ್ಲ ಕೆಟ್ಟ ಅಂಶಗಳು ಅನ್ನೋದು ಹೊರಗಡೆ ಹೋಗೋ ಮುಖಾಂತರ ತೂಕದ ಇಳಿಕೆಗೆ ಸಹಾಯ ಮಾಡುವಂಥದ್ದು. ಈ ಒಂದು ಪುದೀನ ಎಲೆಗಳಿಂದ ತಯಾರಿಸಿರುವಂತ ಈ ಒಂದು ನೀರು, ಮಿಂಟ್ ಲೀವ್ಸ್ ವಾಟರ್, ನಮ್ಮ ದೇಹವನ್ನ ಡಿಟಾಕ್ಸ್ ಮಾಡುವಂಥದ್ದು. ಹಾಗೆ ನಮ್ಮ ದೇಹದಲ್ಲಿ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುವಂಥದ್ದು. ನಮ್ಮ ದೇಹವನ್ನ ಕ್ಲೀನ್ ಮಾಡೋ ಮುಖಾಂತರ ಇದು ನಮ್ಮ ದೇಹದಲ್ಲಿ ಕೊಬ್ಬನ್ನ ಕರಗಿಸುತ್ತೆ. ಈ ಒಂದು ನೀರನ್ನ ನೀವು ದಿನಕ್ಕೆ 3 ರಿಂದ 4 ಗ್ಲಾಸ್ ಅಷ್ಟು ಕುಡಿಯೋದ್ರಿಂದ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ, ಊಟದ ಮುಂಚೆ, ರಾತ್ರಿ ಮಲ್ಕೊಳ್ಳೋ ಮುಂಚೆ, ನಿಮ್ಗೆ ಯಾವಾಗ ಟೈಮ್ ಇರುತ್ತೆ ಅವಾಗೆಲ್ಲ ಈ ಒಂದು ನೀರನ್ನ ಮಾಡಿಟ್ಕೊಂಡು ದಿನಪೂರ್ತಿ ಈ ನೀರನ್ನ ಒಂದು ಕುಡಿಯೋದ್ರಿಂದ ಯಾವುದೇ ರೀತಿ ಅಡ್ಡ ಪರಿಣಾಮ ಆಗದೆ ನ್ಯಾಚುರಲಿ ಮನೆಯಲ್ಲೇ ನಿಮ್ಮ ದೇಹದ ತೂಕವನ್ನ ನೀವು ಕಡಿಮೆ ಮಾಡ್ಕೊಳ್ಬಹುದು. ಅದು 7 ದಿವಸದಲ್ಲಿ ನಿಮ್ಗೆ ಬೆಸ್ಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ ಈ ಒಂದು ಪುದೀನ ಲೀವ್ಸ್ ವಾಟರ್ ಇಂದ. ಹಾಗೆ ಇದನ್ನ ಕುಡಿಯೋದ್ರಿಂದ ನಮ್ಮ ಬಾಡಿಯನ್ನ ಕೂಡ ಹೈಡ್ರೇಟ್ ಆಗಿ ಇಟ್ಕೊಳ್ಬಹುದು. ನಮ್ಮ ದೇಹವನ್ನ ತಂಪಾಗಿ ಕೂಡ ಇರಿಸೋದಕ್ಕೆ ಈ ಒಂದು ನೀರು ಅನ್ನೋದು ಸಹಾಯ ಮಾಡುತ್ತೆ. ಖಂಡಿತ ನೀವು ಈ ನೀರನ್ನ ಬೆಳಿಗ್ಗೆ ಎದ್ದು ಮಾಡಿಟ್ಕೊಂಡ್ರೆ ಸಾಕು, ದಿನಪೂರ್ತಿ ನೀವು ಇದನ್ನ ಒಂದೊಂದು ಗ್ಲಾಸ್ ಆಗಿ ಒಂದು 3 ರಿಂದ 4 ಗ್ಲಾಸ್ ವರೆಗೂ ಕುಡಿಬಹುದು. ಹಾಗೆ ಇದರ ಜೊತೆಯಲ್ಲಿ ಈ ಒಂದು ನೀರನ್ನ ಕುಡಿಯೋದರ ಜೊತೆಗೆ ನೀವು ಫಾಲೋ ಮಾಡಬೇಕಾಗಿರುವ ಕೆಲವೊಂದು ರೂಲ್ಸ್ಗಳು ಅಂದ್ರೆ ಹೆಲ್ದಿ ಬ್ಯಾಲೆನ್ಸ್ಡ್ ಮೀಲ್, ಹೆಲ್ದಿ ಡಯಟ್ ಅನ್ನ ಫಾಲೋ ಮಾಡಬೇಕು, ಹೆಲ್ದಿ ವರ್ಕೌಟ್ ಅನ್ನ ಫಾಲೋ ಮಾಡಬೇಕು. ಬಾಡಿಯನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಳೋ ಮುಖಾಂತರ ಒಂದು ಸ್ಟ್ರೆಸ್ ಫ್ರೀ ಆಗಿದ್ರೆ ಖಂಡಿತ ನಿಮ್ಗೆ ರಿಸಲ್ಟ್ ಅನ್ನೋದು ಕೇವಲ 7 ದಿನ ಅಲ್ಲ 5 ದಿನದಲ್ಲಿ ಸಿಗುತ್ತೆ. ಅಷ್ಟೊಂದು ಗ್ಯಾರಂಟಿ ಕೊಡುವಂಥದ್ದು ಈ ಒಂದು ಮಿಂಟ್ ಲೀವ್ಸ್ ವಾಟರ್. ಹಾಗೆ ನಮ್ಮ ದೇಹವನ್ನ ಡಿಟಾಕ್ಸ್ ಕೂಡ ಮಾಡುತ್ತೆ, ನಮ್ಮ ಚರ್ಮದ ಆರೋಗ್ಯವನ್ನ ಕೂಡ ಕಾಪಾಡುತ್ತೆ, ಸ್ಕಿನ್ ಕೂಡ ಗ್ಲೋ ಆಗೋದಕ್ಕೆ ಹೆಲ್ಪ್ ಮಾಡುವಂಥದ್ದು. ಹಾಗಿದ್ರೆ ಹೆಲ್ದಿ ಅಂಡ್ ಸೇಫ್ ಆಗಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಇದು ಒಂದು ಬೆಸ್ಟ್ ಡ್ರಿಂಕ್ ಅಂತ ಹೇಳ್ತೀನಿ. ಖಂಡಿತ ಟ್ರೈ ಮಾಡಿ. ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಮತ್ತೆ ಹೊಸ ವೆಯ್ಟ್ ಲಾಸ್ ಟಿಪ್ಸ್ ರೆಮಿಡಿಗಳೊಂದಿಗೆ ಬರ್ತಾ ಹೋಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.